ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಸೋಮವಾರದ ಮಿನಿ ಲಾಗ್. ಇವತ್ತು ಫುಲ್ ಖುಷಿಯಾಗಿರಬೇಕು ಮಂಡೇ ಅಂತ ಹೇಳ್ತಾರೆ ಎಲ್ಲರೂ. ಸೊ ಯಾಕಂತಂತಂದರೆ ವೀಕ್ ಫುಲ್ಲು ಖುಷಿಯಾಗಿರುತ್ತೆ, ವೀಕ್ ಫುಲ್ಲು ಖುಷಿಯಾಗಿರ್ತೀವಿ, ಹ್ಯಾಪಿಯಾಗಿರ್ತೀವಿ ಅಂತ ಅಂದ್ಕೊತೀವಿ. ಬಟ್ ಹಾಗಲ್ಲ, ಮಧ್ಯದಲ್ಲಿ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು. ಯಾಕಂತಂದರೆ ನಾವು ಹುಟ್ಟಿರೋದೇ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ. ಹಾಗಾಗಿ ಇವತ್ತಿನ ಡೇ ಮಾತ್ರ ಖುಷಿಯಾಗಿರೋಣ. ಇವತ್ತಿನ ಡೇ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ನಾವು ಹೆಂಗೆ ನಾವು ಮೈಂಡ್ ಸೆಟ್ನ ನಾವು ಇಟ್ಕೊತೀವಿ, ಪಾಸಿಟಿವ್ ಆಗಿರ್ತೀವಿ ಅಂತಂದರೆ ನಾವು ಅದೇ ರೀತಿ ಪಾಸಿಟಿವ್ ಆಗಿರ್ತೀವಿ. ಹಂಗಾಗಿ ಸೊ ಇವತ್ತು ಫುಲ್ ಖುಷಿಯಾಗಿ ಹ್ಯಾಪಿಯಾಗಿರೋಣ. ನಾನು 6 o'clock ಹಂಗೆ ಎದ್ದೆ, ನನ್ನ ಮಗನ ಸ್ಕೂಲ್ ಕಳಿಸ್ದೆ, ಟಿಫನ್ ಮಾಡಿ ರೆಡಿ ಮಾಡಿ ಸ್ಕೂಲ್ ಕಳಿಸ್ದೆ ಅವನ್ನ. ಸೊ ಇವಾಗ ಒಂದು ಸ್ವಲ್ಪ ಸ್ಯಾಡಾಗಿದ್ದೆ. ಯಾಕಂತಂತಂದರೆ ನೋಡಿ, ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿದೆ ನೋಡಿ. ಆಮೇಲೆ ಪಿಂಪಲ್ ಬೇರೆ ಆಗಿಬಿಟ್ಟಿದೆ ನನಗೆ. ಯಾರು ಕಂಡ್ರೆ ಯಾಕೆ ಗುಳ್ಳೆ ಆಗಿದೆ ಅಂತ ಗೊತ್ತಿಲ್ಲ, ಆಗಿಬಿಟ್ಟಿದೆ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ನಾನು ಆವಾಗಲೇ ಯಾಕೆ ಸ್ಯಾಡ್ ಆಗಿದ್ದೆ ಅಂತಂತಂದರೆ, ನಿನ್ನೆ ನಾನು ನೈಟ್ 8 o'clock ಹಂಗೆ ಬಂದೆ, ಇಲ್ಲಿಗೆ ಬಂದೆ. ನನ್ನ ಮಗನಿಗೆ ಹೋಮ್ವರ್ಕ್ ಅದು ಇದು ಮಾಡಿಸ್ಬಿಟ್ಟೆಲ್ಲ ಅಡುಗೆ ಮಾಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ನಾವು ಮಲ್ಕೊಳ್ಳೋದೆ ಒಂದು 10 o'clock ಹಂಗಾಯಿತು. ಮತ್ತು ಬೆಳಗ್ಗೆ ನಾನು 6 o'clock ಹಂಗೆ ಎದ್ದು ನನ್ನ ಮಗನೆಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟು ಒಂದು ಸ್ವಲ್ಪ ಕುತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಯಾಕೋ ತುಂಬ ಅಮ್ಮ ಅಲ್ಲಿದೆಲ್ಲ ಅಪ್ಪನ ಮನೆಯದೆಲ್ಲ ನೆನೆಸ್ಕೊಂಡೆ. ಅಮ್ಮ ಅಂದೆ ಯಾಕೋ ಸ್ವಲ್ಪ ಬೇಜಾರಾಯಿತು. ಹಂಗಾಗಿ ಅಮ್ಮನ ಫೋಟೋ ಇಟ್ಕೊಂಡು ಅಳ್ತಾ ಇದೆ. ಹಂಗಾಗಿ ಇದೆಲ್ಲ ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿದೆ. ಸೊ ಫೋನ್ ಕಡೆ ಜ್ಞಾನ ಕೊಡೋಣ, ಮಿನಿ ಲಾಗ್ ಮಾಡೋಣ ಅಂತೇಳಿ ಅಂತ ಅಂದ್ಕೊಂಡು ನಾನು ಮಿನಿ ಲಾಗ್ ಮಾಡೋಕ್ಕೆ ಅಂತ ಅಂದ್ಕೊಂಡು ಬಂದೆ. ಏನೇ ಆಗಲಿ, ನಾವು ಅಮ್ಮನ ಮನೆಯಲ್ಲಿ ಅಮ್ಮ ಇದ್ರೇ ಚೆಂದ. ಯಾಕಂದರೆ ಅವ್ರ ಪ್ರೀತಿ, ಸೊ ಅಮ್ಮನ ಪ್ರೀತಿ ಮುಂದೆ ಯಾವುದು ದೊಡ್ಡದಲ್ಲ ಬಿಡಿ. ಯಾಕಂತಂತಂದರೆ ಅಮ್ಮನ ಪ್ರೀತಿ ನಾವು ಹೋದಾಗ ಅವ್ರಿಗೂ ನೋಡ್ಕೊಳ್ಳೋ ರೀತಿ, ನಮ್ಮನ್ನ ಕಳಿಸ್ಬೇಕಾದ್ರೆ ಅವ್ರು ಈಚೆಗಡೆ ಬಂದು ನಾವು ಮರೆಯಾಗೋವ್ರಿಗೂ ಅವ್ರು ತೋರಿಸೋ ಪ್ರೀತಿ ಮುಂದೆ ಯಾವುದು ದೊಡ್ಡದಲ್ಲ. ಇವತ್ತು ನಾವು ಒಬ್ಬರೇ ಹೋಗ್ಬೇಕು ಬರಬೇಕು, ಅಪ್ಪ ಇರ್ತಾರೆ. ಅಪ್ಪನ ಪ್ರೀತಿನೂ ದೊಡ್ಡದೇನೆ. ಬಟ್ ಅಮ್ಮನ ಪ್ರೀತಿ ಮುಂದೆ ಯಾವುದು ದೊಡ್ಡದಲ್ಲ. ಯಾಕಂತಂದರೆ ಅದನ್ನ ಕಳ್ಕೊಂಡ್ಮೇಲೆ ನಮ್ಗೆ ಗೊತ್ತಾಗಿದ್ದು. ದಯವಿಟ್ಟು ಇರೋರಂತೂ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ನಾವು ಏನು ಬೇಕಾದರೂ ಕೊಂಡ್ಕೊಬೋದು ಈ ಪ್ರಪಂಚದ ಮೇಲೆ, ಅಮ್ಮನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೊಂದು ಬೇಜಾರಾಯಿತು ನೆನೆಸ್ಕೊಂಡು. ನಾವು ಹೋದರೆ ನಮ್ಮ ಕೈಲಿ ಏನೂ ಮಾಡಿಸ್ತಾ ಇರಲಿಲ್ಲ ಅಮ್ಮ. ಅವ್ರ ಪ್ರೀತಿ, ಅವ್ರು ನೋಡ್ಕೊಳ್ತಾ ಇದ್ದಿದ್ದ ರೀತಿ, ನಮಗೆ ಊಟ ಮಾಡಿಲ್ಲ ಅಂತಂದರೆ ಅದು ಕೇರಿಂಗೆಲ್ಲ ಬೇರೆಯವ್ರು ಯಾರೂ ತೋರ್ಸೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಹಂಗಾಗಿ ನನ್ನ ಮಗ ಸ್ಕೂಲ್ಗೆ ಹೋದ್ಮೇಲೆ ಅಳ್ತಾ ಇದ್ದೆ, ಹಂಗಾಗಿ ಕಣ್ಣೆಲ್ಲ ಊದ್ಕೊಂಡಿದೆ. ಅದಕ್ಕೇ ಒಂದು ಮಿನಿ ಲಾಗ್ ಮಾಡೋಣ ಅಂತೇಳಿ ಅಂದ್ಕೊಂಡು ಬಂದೆ. ಓಕೆ ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಈ ಲಾಗ್ ಏನಾದ್ರು ಇಷ್ಟ ಆಯಿತು ಅನ್ನೋದಾದರೆ ರಶ್ಮಿ ಸಂಜು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.